ಸಂಪರ್ಕಿಸ್ತೀನಿ. ಹರೀಶ್, ಇನ್ನು ದರ್ಶನ್ ಬೇಲ್ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ನಟಿ ರಮ್ಯಾ ಅವರು ಪೋಸ್ಟ್ ಅನ್ನ ಹಾಕಿದ್ರು. ಹೈಕೋರ್ಟ್ ಬೇಲ್ ಕೊಟ್ಟಿರೋದನ್ನ ಸುಪ್ರೀಂ ಕೋರ್ಟ್ ಟೀಕಿಸಿತ್ತು. ಸೊ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯದ ಬಗ್ಗೆ ಪೋಸ್ಟ್ ಅನ್ನ ಹಾಕಿದ್ರು ನಟಿ ರಮ್ಯಾ ಅವರು. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ನಟಿ ರಮ್ಯಾ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ನೀವು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ, ನೇರ ದೃಶ್ಯಾವಳಿಗಳು ಇದು. ನಟಿ ರಮ್ಯಾ ಅವರು ತಮಗೆ ಬಂದಿರುವಂತಹ ಅಶ್ಲೀಲ ಕಾಮೆಂಟ್ಸ್ಗಳಿಗೆ ಸಂಬಂಧಪಟ್ಟಂತೆ ದೂರನ್ನು ಕೊಟ್ಟು ಈಗ ಬರ್ತಾ ಇರುವಂತಹ ದೃಶ್ಯಗಳು. ಅಲ್ಲಿ ಕಮಿಷನರ್ ಕಚೇರಿಯಲ್ಲಿ ಅವರಿದ್ದಾರೆ. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ, ನೇರ ದೃಶ್ಯಾವಳಿಗಳು ಇದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ತಾವು ಕೊಟ್ಟಿರುವಂತಹ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳ ಜೊತೆಗೂ ಕೂಡ ಅವರು ಮಾತನಾಡುವಂತಹ ನಿರೀಕ್ಷೆ ಇದೆ. ಸೊ ಈ ಸಂದರ್ಭದಲ್ಲಿ ತಾವು ಕೊಟ್ಟಿರುವ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸ್ಪಷ್ಟನೆಯನ್ನು ಕೊಡ್ತಾರೆ. ಸೈಡ್ ಬರ್ರಿ, ಬರ್ತಾರೆ ಬೇಡ ಬೇಡ ಅದು ಕೊಡ್ತಾರೆ ಬಿಡು. ಇವ ಸೊ ಸುಪ್ರೀಂ ಕೋರ್ಟ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹೋದ ವಾರ, ಜುಲೈ 24 ಅನ್ಸುತ್ತೆ. ಸೊ ನಾನು ಅದನ್ನು ಆ್ಯಕ್ಚುಲಿ ಶೇರ್ ಮಾಡಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಟ್ವಿಟರಲ್ಲಿ, ಸೇಯಿಂಗ್ ದಟ್ ಸುಪ್ರೀಂ ಕೋರ್ಟಿಂದ ಸಾಮಾನ್ಯ ಜನರಿಗೆ ಎಲ್ಲೋ ಒಂದು ಕಡೆ ಹೋಪ್ ಇದೆ, ನಮಗೆ ಜಸ್ಟಿಸ್ ಸಿಗತ್ತೆ ಅಂತ. ಅದಾದಮೇಲೆ ಟ್ರೋಲ್ಗಳೆಲ್ಲ ಶುರು ಮಾಡಿಕೊಂಡ್ರು. ಸೊ ಹಾಗಾಗಿ ಆ್ಯಸ್ ಅ ಸೆಲೆಬ್ರಿಟಿ ಐ ಆಮ್ ಯೂಸ್ ಟು ಟ್ರೋಲಿಂಗ್, ಅದು ಇದ್ದೇ ಇರುತ್ತೆ. ಬಟ್ ಈ ಮಟ್ಟಕ್ಕೆ ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಸೊ ಹಾಗಾಗಿ ನನಗೆ ಅನ್ನಿಸ್ತು ಈ ರೇಣುಕಾಸ್ವಾಮಿಗೂ ಮತ್ತು ಇವರು ಮೆಸೇಜ್ ಮಾಡೋದಕ್ಕೂ ಏನೂ ವ್ಯತ್ಯಾಸನೇ ಇಲ್ಲ. ಆ್ಯಂಡ್ ಸೊ ಖಂಡಿತವಾಗ್ಲೂ ನನಗೆ ಈ ಥರ ಕಳಿಸ್ತಾರೆ ಅಂದರೆ ಇನ್ನು ಸಾಮಾನ್ಯ ಹೆಣ್ಮಕ್ಳಿಗೆ ಯಾವ ಥರ ಕಳಿಸ್ತಾ ಇರ್ಬೋದು. ನಮ್ಮ ಸಮಾಜ ಎಷ್ಟು ಕೀಳ್ಮಟ್ಟಕ್ಕೆ ಬಂದಿದೆ ಅಂತ ನನಗೆ ತುಂಬ ಬೇಸರ ಆಯಿತು. ಸೊ ಹಾಗಾಗಿ ಐ ಥಾಟ್ ದ್ಯಾಟ್ ಇದನ್ನು ಹಾಗೆ ಸುಮ್ಮನೆ ಬಿಡಬಾರ್ದು ಅಂತ. ಸೊ ಹಾಗಾಗಿ ನಾನು ಇವತ್ತು ಬಂದು ಕಮಿಷನರ್ ಸಾಹೇಬ್ರಿಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ. ಇಲ್ಲೇ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ ಕಮಿಷನರ್ ಆಫೀಸಲ್ಲಿ, ಸೊ ಅಲ್ಲಿಗೆ ಅವರು ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಅವರು ಆ್ಯಕ್ಷನ್ ತಗೋತಾರೆ ಅಂತ ಹೇಳಿದ್ದಾರೆ. ಸೊ ಐ ಹೋಪ್ ದ್ಯಾಟ್ ವಿ ವಿಲ್ ಗೆಟ್ ಜಸ್ಟಿಸ್. ಆ್ಯಂಡ್ ಇದರಿಂದ ಸಮಾಜಕ್ಕೆ ಒಂದು ಮೆಸೇಜ್ ಹೋಗ್ಬೇಕಂತ ನಾನು ಇಷ್ಟಪಡ್ತೀನಿ. ಯಾಕಂದರೆ ಇವಾಗ ನಾವೆಲ್ಲರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀವಿ. ನಾವು ಇವಾಗ ಧರ್ಮಸ್ಥಳ SIT ಇವಾಗ ಕಮಿಟಿ ಕೂಡ ಫಾರ್ಮ್ ಮಾಡಿದ್ದಾರೆ. ನೀವಲ್ಲಿ ಓದ್ತಾ ಇದ್ದೀರಾ, ಯಾವ ಬಾಡಿ ಸಿಕ್ಕಿರೋದು, ಯಾವ ಗಂಡ್ಮಗುದು ಯಾವುದು ಸಿಕ್ಕಿಲ್ಲ, ಹೆಣ್ಮಕ್ಳದೇ ಸಿಗ್ತಾ ಇರೋದು. ಸೊ ನಾವು ದಿನ ಓದ್ತಾ ಇದ್ದೀವಿ, ಹೆಣ್ಮಕ್ಳ ಮೇಲೇ ಅತ್ಯಾಚಾರ ಆಗ್ತಾ ಇರೋದು, ರೇಪ್ ಆಗಲಿ, ಮರ್ಡರ್ ಆಗಲಿ, ಹ್ಯಾರಸ್ಮೆಂಟ್ ಆನ್ಲೈನ್ ಆಗಲಿ, ಎಷ್ಟೋ ಹೆಣ್ಮಕ್ಳು ಸೂಸೈಡ್ ಕೂಡ ಮಾಡ್ಕೋತಾರೆ. ಸೊ ದಿಸ್ ಶುಡ್ ನಾಟ್ ಹ್ಯಾಪನ್. ಆ್ಯಂಡ್ ನಿಮಗೆ ಎಷ್ಟು ಫ್ರೀಡಮ್ ಇದೆ ಗಂಡ್ಮಕ್ಳಿಗೆ, ಅಷ್ಟೇ ಫ್ರೀಡಮ್ ಹೆಣ್ಮಕ್ಳಿಗೂ ಇರಬೇಕು. ಸೊ ಹಾಗಾಗಿ ಐ ಜಸ್ಟ್ ಹೋಪ್ ದೆ ವಿಲ್ ಬಿ ಜಸ್ಟಿಸ್. ಆ್ಯಂಡ್ ನನ್ನ ಕಡೆ ಅಂತ ಅಲ್ಲ, ಬಟ್ ಐ ಫೀಲ್ ಲೈಕ್ ಎಲ್ಲ ಹೆಣ್ಮಕ್ಳು ಪರ ನಾನು ಈ ಕಂಪ್ಲೇಂಟ್ ಮಾಡಿದ್ದೀನಿ. ಸೊ ಐ ಹೋಪ್ ನಮ್ಮೆಲ್ರಿಗೂ ಜಸ್ಟಿಸ್ ಸಿಗಲಿ ಅಂತ ನಾನು ಕೇಳ್ತೀನಿ. ದಟ್ ಈಸ್ ರಾಂಗ್. ವೈ ಶುಡ್ ದೇ ಡೂ ದ್ಯಾಟ್? ಅದಂಗೆ ಐ ಹೋಪ್ ಪ್ರಥಮ ಅವ್ರು ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಂತ. ಬಿಕಾಸ್ ನಾವು ಕಾನೂನ ನಮ್ಮ ಕೈಲಿ ತೊಳಕಾಗಬಾರ್ದು. ಅಂದರೆ ಅವ್ರಿಗೂ ನಮಗೂ ಅವ್ರಿಗೆ ವ್ಯತ್ಯಾಸ ಇರಲ್ಲ ಆಮೇಲೆ ನಾಳೆ. ನೀವು ನಂಬ್ತಿರೋ ಬಿಡ್ತಿರೋ, ಬಟ್ ಅಟ್ಲೀಸ್ಟು ನೀವು ಕಾನೂನು ಪ್ರಕಾರ ನೀವು ನಡ್ಕೊಂಡ್ರೆ, ಎಸ್ಪೆಷಲಿ ಆ್ಯಸ್ ಅ ಪಬ್ಲಿಕ್ ಫಿಗರ್, ಆ್ಯಸ್ ಅ ಸೆಲೆಬ್ರಿಟಿ, ಮತ್ತು ಎಲ್ಲರೂ ಅದೇ ಥರ ಅವರು ಬಿಹೇವ್ ಮಾಡ್ತಾರೆ. ನೀವು ಕಾನೂನು ನಿಮ್ಮ ಕೈಗೆ ತೊಗೊಂಡ್ರೆ ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದೀರಾ ನೀವು? ಆ್ಯಂಡ್ ಈ ಥರ ಬೆದರಿಸೋದು, ನಾನು 2 years ಬ್ಯಾಕೇನೆ ಆ್ಯಕ್ಚುಲಿ ನಾನು ಪೋಸ್ಟ್ ಮಾಡಿದ್ದೆ. ಏನು ಯಶು ಸುದೀಪು ಅವ್ರ ಮಧ್ಯದಲ್ಲಿ ಏನು ಫ್ಯಾನ್ ವಾರ್ಸ್ ನಡೀತಾ ಇತ್ತು, ಆವಾಗ ಅವ್ರ ಹೆಂಡತಿ ಮಕ್ಳ ಬಗ್ಗೆನೂ ಪೋಸ್ಟ್ ಮಾಡಿದ್ರು. ತುಂಬ ಅಶ್ಲೀಲವಾದ ಶಬ್ದಗಳೆಲ್ಲ ಯೂಸ್ ಮಾಡಿ, ಪಾಪ ಮಕ್ಕಳಿಗೆ ನನಗೆ ಆವಾಗ ಬೇಜಾರಾಯಿತು. ನನ್ನನ್ನು ಏನು ಟಾರ್ಗೆಟ್ ಮಾಡಿರಲಿಲ್ಲ ಆವಾಗ, ಬಟ್ ಅದು ನೋಡಿ ನಾನು ಐ ಆ್ಯಕ್ಚುಲಿ ಸ್ಪೋಕ್ ಅಪ್ ಅಬೌಟ್ ಇಟ್. ಸೊ ಐ ಫೀಲ್ ಲೈಕ್
ಅದನ್ನ ಅವಾಗಲೇ ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಈ ಥರ ಏನು ನಡೀತಾ ಇರೋದು. ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಆ ನಟನ ಸ್ಟಾರ್ ಫ್ಯಾನ್ಸ್ ಇತ್ತೀಚೆಗೆ ನಿಮ್ಮೊಬ್ರದ್ದೇ ಅಲ್ಲ, ಮಾರ್ಟಿನ್ ಆಗ್ಬೋದು, ಬೇರೆ ಬೇರೆ ನಟರ ಸಿನಿಮಾಗಳ ಬಂದಾಗ ಯಾವುದೇ ನಟಿ ಅಥವಾ ನಟಿ ಈ ತರ ಧ್ವನಿ ಎತ್ತಾಗ ಈ ತರ ಕೆಟ್ಟ ಪದವಾಗಿ ಬಳಸೋದು ಎಷ್ಟು ಸರಿ? ಜೊತೆಗೆ ಚಿತ್ರರಂಗದಲ್ಲಿ ಯಾಕೆ ಈ ತರದ್ದು ಒಬ್ಬ ಈಗ ನೀವು ಬಂದಿದ್ದಾರೆ, ನಿಮಗೆ ಯಾಕೆ ಸಪೋರ್ಟ್ ಸಿಗ್ತಾ ಇಲ್ಲ? ತುಂಬಾ ಸಪೋರ್ಟ್ ಇದೆ. ಡೋಂಟ್ ಬಿ ಇದು ನಾನು ಬರೀ ನೆಗೆಟಿವ್ ಕಾಮೆಂಟ್ಸ್ ಹಾಕಿದ್ದೀನಿ ಅಂತ ನೀವು ಅನ್ಕೋಬಹುದು. ನನಗೆ ಎಷ್ಟು ಜನ ಹೆಣ್ಮಕ್ಳು ಸಪೋರ್ಟ್ ಮಾಡಿ ನನಗೆ ಮೆಸೇಜಸ್ ಕಳಿಸಿದ್ದಾರೆ ಅಂದರೆ ನಾನು ಹೇಳಬಲ್ಲೆ. ನಾನು ಆ್ಯಕ್ಚುಲಿ ಇನ್ 1-2 ಡೇಸಲ್ಲಿ ನಾನು ಎಲ್ಲ ಕೊಲೆಕ್ಟ್ ಮಾಡಿ ನಾನು ಬೇಕಾದರೆ ಹಾಕ್ತೀನಿ. ಇಂಡಸ್ಟ್ರಿನಲ್ಲೂ ಕೂಡ ನನಗೆ ತುಂಬ ಜನ ಮೆಸೇಜ್ ಮಾಡಿದ್ದಾರೆ, DM ಮಾಡಿದ್ದಾರೆ. ಬಟ್ ಅವ್ರಿಗೆ ಸಂಕೋಚ ಡೈರೆಕ್ಟಾಗಿ ಹೇಳೋಕ್ಕೆ, ಯಾಕಂದರೆ ಅವ್ರಿಗೆ ಭಯ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಏನು ಗೊತ್ತಾ, ನಮಗೆ ಸೆಲ್ಫ್ ರೆಸ್ಪೆಕ್ಟು ಮತ್ತು ನಮ್ಮ ಕ್ರೆಡಿಬಿಲಿಟಿ ತುಂಬಾ ಮುಖ್ಯ. ಸೊ ಫಸ್ಟ್ ಏನು ಮಾಡ್ತಾರೆ, ಹೆಣ್ಮಕ್ಳಿಗೆ ಅವ್ರನ್ನ ಇದು ಮಾಡಬೇಕಂದ್ರೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾರೆ. ಸೊ ಹೆಣ್ಮಕ್ಳು ಪಾಪ ತುಂಬ ಹೆದರ್ಕೋತಾರೆ, ಕಂಪ್ಲೇಂಟ್ ಕೊಡಲ್ಲ, ಸುಮ್ಮನೆ ಆಗ್ಬಿಡ್ತಾರೆ. ಬಟ್ ಅವ್ರಿಗೆ ಅದೇ ಬೇಕಾಗಿರೋದು. ಬಟ್ ನಾವು ಸುಮ್ಮನೆ ಇರೋಕ್ಕಾಗಲ್ಲ. ನಾವು ಆ್ಯಕ್ಚುಲಿ ಧ್ವನಿ ಎತ್ತಬೇಕು, ಇದ್ರ ಬಗ್ಗೆ ನಾವು ಮಾತಾಡಲೇಬೇಕು. ಇಲ್ಲಾಂದರೆ ಆಯಿತು ಫೈನ್, ನಾನು ಇವತ್ತು ಹೋಗ್ತೀನಿ, ಅಟ್ಲೀಸ್ಟ್ ನಾನು ಒಂದು ವಿಷಯದ್ರಲ್ಲಾದರೂ ನಾನು ಏನಾದರೂ ಒಂದು ಹೋರಾಟ ಮಾಡಿದ್ದೀನ, ಒಬ್ರಿಗೆ ಇದು ಮಾಡಿದ್ದೀನ, ಅದು ನನಗೆ ಐ ಫೀಲ್ ಇಸ್ ಇಂಪಾರ್ಟೆಂಟ್. ಬೆಳವಣಿಗೆ ಆದಾಗಿಂದ ಬೆಳಗ್ಗೆಯಿಂದ ಒಂದು ಕಡೆ ವಿಜಯಲಕ್ಷ್ಮಿ ಮೇಡಮ್ ಕೂಡ ಒಂದು ಟ್ವೀಟ್ ಮಾಡಿದ್ದಾರೆ, ಅದನ್ನು ಕೂಡ ನೀವು ಗಮನಿಸಿರ್ತೀರ ಅನ್ಕೋತೀವಿ. ನಾನು ನೋಡಿಲ್ಲ. ಜೊತೆಗೆ ರಕ್ಷಿತಾ ಅವರು ಕೂಡ ಒಂದು ಪೋಸ್ಟ್ ಮಾಡಿರ್ತಾರೆ. ಅವರು ಬುದ್ಧಿವಂತರ ಮೌನ ಮುಖ್ಯ, ಮೂರ್ಖರ ಮಾತಿಗಿಂತ ಅನ್ನುವಂಥದ್ದು ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮಾಡಿರುವಂಥದ್ದು. ಇನ್ನೊಂದು ಕಡೆ ರಕ್ಷಿತಾ ಅವರು ಕೂಡ ಮಾತಾಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀವಿ? ಆಕ್ಚುಲಿ ಐ ಡೋಂಟ್ ಥಿಂಕ್ ಅವರಿಬ್ರು ನನ್ನ ಬಗ್ಗೆ ಹೇಳಿದಾರೆ ಅಂತ ನನ್ಗೆ ಅನ್ಸಲ್ಲ. ಬಿಕಾಸ್ ವಿಜಿ ಐ ಡೋಂಟ್ ಥಿಂಕ್ ಅವ್ರು ಏನಾದರೂ ಆ ಥರ ಹಾಕಿದ್ರೆ ಶಿ ಮಸ್ಟ್ ಬಿ ಅಂಡರ್ ಪ್ರೆಷರ್ ಆರ್ ಸಮಥಿಂಗ್. ಬಿಕಾಸ್ ಅವರು ಯಾವತ್ತೂ ಆ ಥರ ಐ ಡೋಂಟ್ ಥಿಂಕ್ ವಿ ಹ್ಯಾವ್ ದಟ್ ರಿಲೇಷನ್ಶಿಪ್. ರಕ್ಷಿತಾನು ಕೂಡ ಐ ಡೋಂಟ್ ಥಿಂಕ್ ನನಗೆ ಯಾರು ಕಳಿಸಿದ್ರು ಅವ್ರು ಹಾಕಿದ್ದು. ಐ ಡೋಂಟ್ ಥಿಂಕ್ ಇಟ್ ಇಸ್ ಪರ್ಟೇನಿಂಗ್ ಟು ಮೀ. ಐ ಥಿಂಕ್ ಇನ್ಫ್ಯಾಕ್ಟ್ ಅವರು ಸೆಕೆಂಡ್ ಪೋಸ್ಟ್ ಏನೋ ಹಾಕಿದ್ರು, what I want to see go viral is basic human decency alva. So I think it's against the trolls who are saying all those bad things. ಅಂದ್ರೆ ಕನಿಷ್ಠ ಸಭ್ಯತೆ ಇರಬೇಕಿತ್ತು ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಹೇಗೆ ಕನ್ಸಿಡರ್ ಮಾಡ್ತೀರಾ ಮೇಡಮ್? ನೋಡಿ, ಅವ್ರಿಗೆ ಬಿಟ್ಟಿರೋದು. ಐ ಡೋಂಟ್ ನೋ ವಾಟ್ ಶಿ ಹ್ಯಾಸ್ ಇನ್ ಮೈಂಡ್. ಬಟ್ ನನಗೆ ಅನ್ಸಿರೋದು ನಾನು ಮಾಡ್ತಾ ಇದ್ದೀನಿ. ಐ ಥಿಂಕ್ ದಿಸ್ ಇಸ್ ನ್ಯಾಯದ ಪರ ಮತ್ತೆ ನಮ್ಮ ಹಕ್ಕು ಪರ. ಸೊ ಹಾಗಾಗಿ ನಾನು ಮೇಡಮ್ ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ ನೀವು ಹಾಕಿರೋ ಮೆಸೇಜಸ್ ಅಲ್ಲಿ ಒಂದಿಷ್ಟು ಹುಡುಗರ ಹೆಸರುಗಳೇ ಆಕ್ಚುಲಿ ನನಗೆ ಹೆಣ್ಮಕ್ಳು ಹೆಸರಲ್ಲ ಅನ್ಸುತ್ತೆ. ನನಗೆ ಇವ್ರು ಹುಡುಗರು ಏನ್ ಮಾಡ್ತಾ ಇದ್ರು ಗೊತ್ತಾ, ಅವ್ರು ಬೇಕಂತ ಹುಡುಗಿರ ಹೆಸರು ಯೂಸ್ ಮಾಡ್ತಾ ಇದ್ದಾರೆ, ಹುಡುಗಿರ್ ಫೋಟೋ ಯೂಸ್ ಮಾಡ್ತಾ ಇದ್ದಾರೆ. ನನ್ಗೆ ಅನ್ಸಲ್ಲ ಈ ತರ ಯಾವ ಬಾಯಲ್ಲೂ ಹೆಣ್ಮಕ್ಳು ಬಾಯಲ್ಲಂತೂ ಈ ತರ ಪದಗಳು ಬರೋದು ಸಾಧ್ಯನೇ ಇಲ್ಲ. ಐ ಡೆಫಿನೆಟ್ಲಿ ಫೀಲ್ ದ್ಯಾಟ್ ಇವ್ರು ಯಾರೋ ಒಬ್ರು ಕೂತ್ಕೊಂಡು ಒಂದು 100 ಅಕೌಂಟ್ ಮಾಡಿದ್ದಾರೆ, ಯಾವುದಕ್ಕೂ ಮುಖನೂ ಇಲ್ಲ, ಹೆಸರು ಇಲ್ಲ, ಏನೇನೋ ಯೂಸರ್ ನೇಮ್ ಯೂಸ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಹೆಣ್ಮಕ್ಳದು ಫೋಟೋಸ್ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನನಗೆ ಒಬ್ರು ಟ್ರೋಲ್ ಮಾಡಿರೋರು ಸಿಸ್ಟರ್ ನನಗೆ ಮೆಸೇಜ್ ಮಾಡಿದ್ರು, ಮ್ಯಾಮ್ ನಮ್ಮ ಕ್ಷಮಿಸಿ ಪ್ಲೀಸ್, ಗೊತ್ತಿರಲಿಲ್ಲ, ನಮ್ಮ ಅಣ್ಣ ಹಿಂಗೆ ಮಾಡಿಬಿಟ್ಟಿದ್ದಾರೆ ಅಂತ ಅವ್ರು ಮೆಸೇಜ್ ಮಾಡಿದ್ರು. ಅದು ಕೂಡ ನಾನು ಕಂಪ್ಲೇಂಟಲ್ಲಿ ಹಾಕಿದ್ದೀನಿ, ಅದು ಕೂಡ ನಿಮಗೆ ಸಿಗ್ಬೋದೇನೋ, ನೀವು ನೋಡಿ. ಐ ಥಿಂಕ್ ಅಬೌಟ್ 43 ಜಾಸ್ತಿನೇ ಇತ್ತು, ಬಟ್ ಐ ಜಸ್ಟ್ ಟುಕ್ 43 ಅಂತ. ಪರ್ಟಿಕ್ಯುಲರ್ ಅಕೌಂಟ್ಸ್ ಯಾವುದು ಜಾಸ್ತಿ ಕೆಟ್ಟದಾಗಿತ್ತು, ಥ್ರೆಟ್ನಿಂಗ್ ಆಗಿತ್ತು, ಅದನ್ನ ಮಾತ್ರ ನಾನು ಹಾಕಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಐ ಹ್ಯಾವ್ ಜಸ್ಟ್ ಲೆಟ್ ಇಟ್ ಗೋ. ಹೌದು, ತೀರಾ ಹಾಕಿದ್ದಾರೆ. ದಿ ಗಿವನ್ ರೇಪ್ ಥ್ರೆಟ್ಸ್, ರೇಣುಕಾ ಸ್ವಾಮಿ ಬದಲು ನಿಮ್ಮನ್ ಮರ್ಡರ್ ಮಾಡಬೇಕಾಗಿತ್ತು ಅಂತ ಹಾಕಿದ್ರು. ಮತ್ತೆ ಬೇರೆ ಐ ಕಾಂಟ್ ಇವನ್ ರಿಪೀಟ್ ಇಟ್. ಇನ್ನೊಂದು ಏನಂದ್ರೆ, ನನಗೆ ಆ್ಯಕ್ಚುಲಿ ಇಷ್ಟು ಕೆಟ್ಟ ವರ್ಡ್ಸ್ ನನ್ನ ಲೈಫಲ್ಲಿ ನಂಗೆ ಗೊತ್ತಿರಲಿಲ್ಲ. ಆ್ಯಂಡ್ ಇವತ್ತು ಆ ಮೀನಿಂಗು ನನಗೆ ಗೊತ್ತಿಲ್ಲ, ಬಟ್ ಐ ಜಸ್ಟ್ ನೋ ಇಟ್ಸ್ ಬ್ಯಾಡ್ ವರ್ಡ್ಸ್ ಅಂತ. ಸೊ ಅದು ನಿಮ್ಗೆ ಸಿಗತ್ತೆ ಕಾಪಿ, ಸೊ ನೀವೇ ನೋಡಿ. ನಿಮ್ಗೂ ಬೈದಿದ್ದಾರೆ. ನಾನು ಹೇಳನಲ್ಲಪ್ಪ, ಈಗ ಡಿ ಬಾಸ್ ಫ್ಯಾನ್ಸ್ಗೂ ಅನ್ಸುತ್ತೆ ರೇಣುಕಾ ಸ್ವಾಮಿ ಮಾಡಿದ ತಪ್ಪಂತ, ಮತ್ತೆ ನೀವ್ ಮಾಡ್ತಿರೋದು ಸೇಮ್ ಟು ಸೇಮ್ ಅಲ್ವಾ? ಅದು ತಪ್ಪಂತ ಇವ್ರಿಗೆ ಅನ್ಸಲ್ವಾ? ಐ ಆಮ್ ಶಾಕ್ಡ್. ಅಂದ್ರೆ ಪವಿತ್ರ ಗೌಡ ಕಳ್ಸಿದ್ ಮಾತ್ರ ನಿಮ್ಗೆ ರೋಷ ಬಂತು, ಕೋಪ ಬಂತು. ಅದೇ ಬೇರೆ ಹೆಣ್ಮಕ್ಳಿಗೆ ಅಲ್ಲ. ನೀವ್ ಯೋಚನೆ ಮಾಡಿ, ನನಗೆ ಈ ತರ ಕಳಿಸ್ತಾರಂದ್ರೆ ಐ ಆಮ್ ಜಸ್ಟ್ ವಂಡ್ರಿಂಗ್. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಜನ ಆಕ್ಚುಲಿ ಹುಡುಗಿರ್ ನಾನು ನೋಡಿದೀನಿ, ಅವ್ರಿಗೆ ಟ್ರೋಲ್ ಮಾಡೋರೆಲ್ಲ ಅವ್ರ ವಿಡಿಯೋ ಮಾಡಿ ಹಾಕಿದ್ದಾರೆ. ಹ್ಯಾಟ್ಸ್ ಆಫ್ ಟು ದೆಮ್. ನಿಮ್ಮ ದರ್ಶನ್ ನಿಮ್ಮ ಸಹ ಕಲಾವಿದ, ನೀವು ಹಿಂದೆ ಕೂಡ ಅವ್ರ ಜೊತೆ ಆಕ್ಟ್ ಮಾಡಿದ್ದೀರಾ. ನೀವೇನಾದ್ರು ಇವತ್ತು ಆ ವಿಚಾರವಾಗಿ ಈ ತರ ಆಗಿರೋ ನೀವೇನಾದ್ರು ಮೆಸೇಜ್
ಹಾಕಿ ಅಥವಾ ಇಲ್ಲಪ್ಪ, ನಾನು ಯಾವತ್ತೂ ಇಂಡಸ್ಟ್ರಿ ಅವ್ರ ಹತ್ರ ನಾನೇನು ಅಷ್ಟು ಐ ಡೋಂಟ್ ಕೀಪ್ ಡೈರೆಕ್ಟ್ ಟಚ್. ಏನಿದ್ರೆ ಅಷ್ಟಕ್ಕಷ್ಟೇ ಕೆಲಸ ಅಷ್ಟೇ ಬಿಟ್ಟು ನಾನು ಐ ಡೋಂಟ್ ಮಿಂಗಲ್ ಮಚ್. ಸೊ ಹಾಗಾಗಿ ಅವ್ರ ನಂಬರು ಇಲ್ಲ ನನ್ನ ಹತ್ರ ಆ್ಯಂಡ್ ಐ ಆಮ್ ನಾಟ್ ಇನ್ ಟಚ್ ವಿತ್ ದೆಮ್. ಒಂದು ಮದುವೆಯಲ್ಲಿ ಸಿಕ್ಕಿದಾಗ ಮಾತಾಡ್ಸಿದ್ರು, ಬಟ್ ದಿಸ್ ಇಸ್ ಬಿಫೋರ್ ರೇಣುಕಾ ಸ್ವಾಮಿ. ಅವಾಗ ಚೆನ್ನಾಗೇ ಮಾತಾಡ್ಸಿದ್ರು, ನಾನು ಚೆನ್ನಾಗಿ ಮಾತಾಡ್ಸಿದೆ ಅಷ್ಟೇ. ಈ ಇನ್ಸಿಡೆಂಟ್ ಆದ್ಮೇಲೆ ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ರೆ ತುಂಬಾ ಕಡೆ ಮೀಡಿಯಾದಲ್ಲೂ ಬಂದಿದೆ. ದರ್ಶನ್ ಒಂದು ವಿಡಿಯೋ ಮಾಡಿ ಬಿಡ್ಬೋದಿತ್ತಲ್ಲ ಮೇಡಮ್, ಈ ರೀತಿಯಾಗಿ ಮಾಡಬಾರ್ದು, ಫ್ಯಾನ್ಸ್ಗಳು ಈ ತರ ಮಾಡಬಾರ್ದು ಅಂತ ಒಂದು ವಿಡಿಯೋ ಮಾಡ್ಬೋದಿತ್ತು. ಮಾಡ್ಬೋದಾಗಿತ್ತು. ಈ ವಿಚಾರದಲ್ಲಿ ಜವಾಬ್ದಾರಿ ಇಲ್ವಾ ಅಂತ? 100% ಅವ್ರ ಜವಾಬ್ದಾರಿ ಇದೆ. ಅವರು ಇದನ್ನ ಮುಂಚೆನೇ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ಅವ್ರು ಮುಂಚೆನೇ ಮಾಡಿದಿದ್ರೆ ರೇಣುಕಾ ಸ್ವಾಮಿ ಅವರು ಈ ಥರ ಮೆಸೇಜ್ಗಳು ಕಳಿಸ್ತಾ ಮೇ ಬಿ ಹಿ ವುಡ್ ನಾಟ್ ಹ್ಯಾವ್ ಸೆಂಟ್ ಆಲ್ಸೋ. ಯಾರಿಗೂ ಗೊತ್ತು ಅಲ್ವಾ? ಯಾಕಂದ್ರೆ ರೇಣುಕಾ ಸ್ವಾಮಿ ದರ್ಶನ್ ಫ್ಯಾನ್ ಅಲ್ವಾ. ಅವ್ರ ಮುಂಚೆನೆ, ನಾನು 2 ವರ್ಷ ಮುಂಚೆನೆ ಹೇಳಿದ್ದೆ ಈ ಥರ ಆಗ್ತಾ ಇದೆ ಅಂತ. ಅಟ್ಲೀಸ್ಟ್ ಅವಾಗ ಏನಾದರೂ ಅವ್ರು ಕ್ರಮ ತಗೊಂಡಿದ್ರೆ, ಈ ಥರ ಅವ್ರ ಫ್ಯಾನ್ಸ್ಗೆ ಹೇಳಿದ್ರೆ ಮೇ ಬಿ ರೇಣುಕಾ ಸ್ವಾಮಿ ಇನ್ಸಿಡೆಂಟ್ ಆಗದೆ ಇರ್ಬೋದೇನೋ. ಸೆಕೆಂಡ್ ಸರ್, ಯಾವ ತರ ಶಿಕ್ಷೆ? ಇಲ್ಲಪ್ಪ, ನಾವು ಇಲ್ಲ ಅದೇ ಐ ಆಮ್ ಆಸ್ಕಿಂಗ್. ನಾವ್ ಮರ್ಡರ್ ಮಾಡಕ್ಕಾಗತ್ತೆ ಎಲ್ಲರೂ, ಅಥವಾ ಅವ್ರು ಮರ್ಡರ್ ಮಾಡಕ್ಕಾಗತ್ತಾ? ಇಟ್ಸ್ ನಾಟ್ ಲೈಕ್ ದಟ್, ರೈಟ್? ವಿ ಲಿವ್ ಇನ್ ಅ ಸಿವಿಲೈಸ್ ಸೊಸೈಟಿ. ಒಂದು ಲಾ ಅಂತ ಇದೆ, ಒಂದು ಪೊಲೀಸ್ ಅಂತ ಇದೆ, ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಇದೆ. ವಿ ಆಲ್ ಹ್ಯಾವ್ ಟು ಅಬೈಡ್ ಬೈ ಇಟ್. ಅಕಸ್ಮಾತ್ ಅದಾಗದೆ ಹೋದ್ರೆ ಜಸ್ಟ್ ಇಮ್ಯಾಜಿನ್ ವಾಟ್ ವಿಲ್ ಹ್ಯಾಪನ್ ಟು ಸೊಸೈಟಿ. ಇಟ್ಸ್ ಶಾಕಿಂಗ್. ಮೇಡಮ್, ದರ್ಶನ್ ರೇಣುಕಾ ಸ್ವಾಮಿ ವಿಚಾರದಲ್ಲೂ ತಪ್ಪು ಮಾಡಿದ್ರು, ಈಗ ನಿಮ್ಮ ವಿಚಾರದಲ್ಲೂ ಏನು ಮಾಡದೆ ತಪ್ಪು ಮಾಡ್ತಾ ಇದ್ದಾರೆ. 100% ಅವ್ರು ಹೇಳ್ಬೇಕಲ್ವಾ ಫ್ಯಾನ್ಸ್ಗೆ. ದಿಸ್ ಇಸ್ ಕ್ರಿಟಿಸೈಸ್ ಮಾಡಿಪ್ಪ, ನೀವೇನಾದ್ರೂ ಹೇಳ್ಕೋಬೇಕಂದ್ರೆ ಹೇಳ್ಕೊಳ್ಳಿ. ದೇರ್ ಇಸ್ ದಟ್ ಫ್ಯಾನ್ ವಾರ್, ಅದೆಲ್ಲ ನಡೀತೆ. ಬಟ್ ಈ ಮಟ್ಟಕ್ಕೆ ಈ ತರ ಐ ಹ್ಯಾವ್ ನೆವರ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ದಿಸ್ ಇಸ್ ಹಾರಿಬಲ್. ಈ ಥರ ಆಗಲೇಬಾರ್ದು. ಈ ಥರ ನೋಡಿದ್ರೆ ನನಗನ್ಸುತ್ತೆ ರಿಫ್ಲೆಕ್ಷನ್ ಆಫ್ ಯೂತ್. ಅವ್ರ ಮೈಂಡ್ ಸೆಟ್ ಏನಿದೆ, ಅವ್ರ ವಾತಾವರಣ ಏನು, ಅವ್ರ ಲೈಫ್ ಏನು, ನಮ್ಮ ಸಮಾಜದಲ್ಲಿ ನಾವು ಇರೋದು ಯಾವ ಥರ ಸಮಾಜ ಅಂತ ನನಗೆ ಐ ಆಮ್ ಹ್ಯಾವಿಂಗ್ ಟು ಥಿಂಕ್ ಅಬೌಟ್ ಇಟ್. ಇಲ್ಲ ಸರ್, ಐ ಹ್ಯಾವ್ ಗಿವನ್ ಇಟ್ ಟು ದ ಕಮಿಷನರ್ ಸರ್ ಆ್ಯಂಡ್ ಐ ಆಮ್ ಶೋರ್ ದಟ್ ಹಿ ವಿಲ್. ನಿಮ್ಮ ಫ್ರೆಂಡ್ ನೋಡಿ ಲುಕ್ ಕೊಡ್ತಾರೆ ನಿಮಗೆ ಸರ್. ಹಿ ಹ್ಯಾಸ್ ಸೆಡ್ ದಟ್ ಹಿ ವಿಲ್ ಡೂ ಇಟ್ ಅಟ್ ದಿ ಅರ್ಲಿಯಸ್ಟ್. ಆಕ್ಚುಲಿ ನಾನು ಹೋಗಿದ್ದೆ. ಒಂದ್ ನಿಮಿಷ, 2 ವರ್ಷ ಹಿಂದೆ ಅನ್ಸುತ್ತೆ, ನಾನೊಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಅಲ್ಲಿ. ಅವ್ರು ಆಮೇಲೆ ನನಗೆ ಫೋನ್ ಮಾಡಿ ಹೇಳಿದ್ರು, ಬೆಲ್ಗಾಮೋ ಬೀದಾರ್ ಯಾವುದೋ ಒಂದು ಊರಲ್ಲಿ ಒಂದು ಹುಡುಗ ಹೋಗಿ ಪಬ್ಲಿಕ್ ವೈಫೈ ಯೂಸ್ ಮಾಡಿಕೊಂಡು ಒಂದು ಸೆಂಟರಲ್ಲಿ ಕೂತ್ಕೊಂಡು ಮೆಸೇಜ್ ಮಾಡಿದ ಅಂತ ನನಗೆ. ಆಮೇಲೆ ನನಗೆ ಗೊತ್ತಾಯ್ತು ಅವ್ನಿಗಿನ್ನೂ ಚಿಕ್ಕ ವಯಸ್ಸು. ನಾನು ಸರಿ ಆಯಿತು ವಾರ್ನಿಂಗ್ ಕೊಟ್ಬಿಟ್ಟು ಬಿಟ್ಬಿಡಿ ಅಂತ ಹೇಳಿದೆ. ಯಾಕಂದರೆ ಅವ್ರಿಗೆ ಬ್ರೈನ್ ವಾಶ್ ಆಗಿದೆ, ಅವ್ರಿಗೇನು ಗೊತ್ತಿಲ್ಲ. ಇನ್ನು ಅವ್ರ ಜೀವನ ಇನ್ನೂ ಎಷ್ಟೋ ಇದೆ ಅವ್ರು ಸಾಧಿಸಬೇಕಾಗಿರೋದು. ಸೊ ಚಿಕ್ಕ ಹುಡುಗ ಅಲ್ವಾ, ಬಿಟ್ಬಿಡಿ ಅಂತ ನಾನು ಅಲ್ಲಿಗೆ ಮುಗಿಸ್ಬಿಟ್ಟೆ. ಈ ಕೇಸಲ್ಲಿ ಫಸ್ಟ್ ನೋಡೋಣಪ್ಪ, ಇವ್ರಿಗೇನಾದರೂ ರಿಹ್ಯಾಬಿಲಿಟೇಷನ್ ಸೆಂಟರೋ ಅಥವಾ ಏನಾದರೂ ಆ ಥರ ಐ ಡೋಂಟ್ ಮೈಂಡ್. ಒಳ್ಳೇದಾಗತ್ತಂದ್ರೆ ಯಾಕೆ ಮಾಡಬಾರ್ದು? ಒಗ್ಗಟ್ಟಿಲ್ಲ ಅನ್ನೋ ಮಾತು ಹೇಳಿದ್ರಿ. ಎಲ್ಲೋ ಈಗ ವಿನಯ್ ರಾಜ್ಕುಮಾರ್ ಅವರು ಇರ್ಬೋದು, ಸಪೋರ್ಟ್ ಬಂದಿದ್ದಾರೆ ನಿಮಗೆ, ಬೇರೆ ಯಾರು ಧ್ವನಿ ಎತ್ತಿಲ್ಲ. ಇಲ್ಲ, ಸಪೋರ್ಟ್ ಮಾಡಿದ್ರು, DM ಮಾಡಿದ್ದಾರೆ. ಬಟ್ ಓಪನ್ ಆಗಿ ಹೇಳಿರೋದು ವಿನು ಮತ್ತೆ ಅಫ್ಕೋರ್ಸ್, ಬಿಕಾಸ್ ಅವ್ರ ಮೂವಿ ಎಫೆಕ್ಟ್ ಆಗುತ್ತೆ. ಇವರೆಲ್ಲ ಇಂಡಸ್ಟ್ರಿಯಲ್ಲಿ ತುಂಬಾ ವರ್ಷಗಳಿಂದ ನೋಡ್ಕೊಂಡ್ಬಂದು ದೊಡ್ಡ ಮಟ್ಟದಲ್ಲಿ ಇದ್ದಾಗ ಯಾಕೆ ಈ ತರ ಸಮಸ್ಯೆ ಇದ್ದಾಗ ಎಲ್ಲ ಸೆಲೆಬ್ರಿಟಿಗಳು ಯಾಕೆ ಒಂದಾಗಲ್ಲ? ಒಂದು ಸಮಸ್ಯೆ ಆಗಬೇಕು, ಇವರೇ ಆಗಬೇಕು. ಅದು ಯಾಕೆ ಆಗಲ್ಲ ಅಂತ ನಾನು ಹೇಳಕ್ ಆಗಲ್ಲ. ಬಟ್ ಐ ಥಿಂಕ್ ದಟ್ ಅವರೆಲ್ಲ ಹೆದರ್ಕೊಂಡಿದ್ದಾರೋ ಏನೋ, ಬಿಕಾಸ್ ಇದೆಲ್ಲ ಟಾರ್ಗೆಟ್ ಆಗುತ್ತೆ, ಈ ಫ್ಯಾನ್ ವಾರ್ಸ್ ಆಗುತ್ತೆ. ಕೆಲವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ಸೈಲೆನ್ಸ್ ಇಸ್ ಬೆಸ್ಟ್ ಅಂತ ಸುಮ್ಮನೆ. ಬಟ್ ನೀವು ಸುಮ್ಮನಿದ್ದಕ್ಕೇನೆ ಇದೆಲ್ಲ ಇಷ್ಟೆಲ್ಲ ನಡೀತಾ ಇದೆ. ಇನ್ನೂ ಎಷ್ಟು ಮಟ್ಟಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀರಾ ನೀವೆಲ್ಲ? ಐ ಆಮ್ ವೆರಿ ಗ್ರೇಟ್ಫುಲ್ ಟು ನಾಗಲಕ್ಷ್ಮಿ ಮ್ಯಾಮ್. ನಾನು ಯಾಕಂದ್ರೆ ಇವ್ರಿಗೆ ಹೇಳೂ ಇಲ್ಲ ಕೇಳೂ ಇಲ್ಲ, ಬಟ್ ಇವರೆಲ್ಲ ತಾನಾಗೆ ಬಂದು ಅವ್ರು ಸಪೋರ್ಟ್ ಮಾಡಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ಇವರು ಬಂದಿದ್ದಾರೆ ನಂಗೆ ಸಪೋರ್ಟ್ ಮಾಡೋಕ್ಕೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ದೇರ್ ಆರ್ ಸೋ ಮೆನಿ ವಿಮೆನ್ ಹೂ ಮೆಸೇಜಿಂಗ್ ಮೀ. ತುಂಬ ಜನ ನಂಗೆ ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿದ್ರು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಇಟ್. ಬಟ್ ನನಗೆ ಯಾರು ಸಪೋರ್ಟ್ ಮಾಡಿದ್ರು ಪರವಾಗಿಲ್ಲ, ನಿಮ್ಗೆ ಗೊತ್ತು ಎಲ್ರಿಗೂ. ಐ ವಿಲ್ ಫೈಟ್ ಅಲೋನ್, ನೋ ಪ್ರಾಬ್ಲಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.